ಫ್ರೆಂಡ್ಸ್, ಇವತ್ ಕೆಲ್ಸ ತಕ್ಕ ಹೋಗ್ಬೇಕಾರೆ ಹಂಗೆ ಬೇರೆ ಬಿಲ್ಡಿಂಗ್ ತವ ಮರಗಳಿದ್ದು ಪ್ಲಾಸ್ಟಿಕ್ ಮುಗ್ದೋಗಿತ್ತಲ್ಲ ಆ ಬಿಲ್ಡಿಂಗ್ ತವ ಎಲ್ಲ ಸಾಕೊಂಬಂದು ಈ ಈಗ ಪ್ಲಾಸ್ಟಿಕ್ ಮಾಡ್ಬೇಕಾಗಿರೋ ಬಿಲ್ಡಿಂಗ್ ತವ ಅದು ಮರಗಳೆಲ್ಲ ಇಳಿಸ್ಬಿಟ್ಟು ಒಳಗಡೆ ಎಲ್ಲ ಕ್ಲೀನ್ ಆಗಿ ಮಡಿಕೊಂಡವ್ರೆ ಏನು ಅಂತ ಹೋಗಿ ನೋಡ್ದೆ. ಎಲ್ಲ ಕ್ಲೀನ್ ಆಗಿ ಮಡಿಕೊಂಡಿದ್ರು, ಏನ್ ಗಲೀಜ್ ಏನು ಮಾಡಿರ್ಲಿಲ್ಲ. ಆಮೇಲೆ ಹಂಗೆ ಸೆಂಟ್ರಿಂಗ್ ಕೇಳಕ್ಕೆ ಏಣಿ ಬೇಕಲ್ಲ ಅಂತ ಹೇಳ್ಬಿಟ್ಟು ಏಣಿ ತಗೊಂಬಂದಿದ್ದೆ. ಸೆಂಟ್ರಿಂಗ್ ಬೇರೆ ಕೇಳ್ಬೇಕಾಗಿತ್ತು ಇವತ್ತು. ಮರ ಎಲ್ಲ ಇಲ್ಲಿ ಜೋಣ್ಸೋಣ ಅಂತ ಇದ್ ಮಾಡ್ದು, ಎಲ್ಲ ಜೋಣಿಸ್ತು, ಅಲ್ಲೇ ಆಗ್ತು ಮರ. ಇದಾದ್ಮೇಲೆ ಇದು ಇಲ್ಲ ಅಂತಂದ್ರೆ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗೈತೆ ಇಲ್ವೋ, ಹಿಂಗ್ ಇಡ್ಸಿರೋ ಮನೆ ಹೇಗೆ ಏನು ಅಂತ. ಸೆಂಟ್ರಿಂಗ್ ಕೇಳೋ ದಿವಸನೇ ಚಾಪೆ ಎಲ್ಲ ಕಿತ್ತಾಕಿದ ನಾವು ಆಲ್ರೆಡಿ. ಸ್ವಲ್ಪ ಕಿತ್ತಾಕಿದ, ಸ್ವಲ್ಪ ಹಂಗೆ ಬಿಟ್ಟಿದ್ದ. ಇದು ಸೆಂಟ್ರಿಂಗ್ ಕೇಳ್ಬೇಕಾದ್ರೆ ಮರಗಳು ಜಾಸ್ತಿ ಇರ್ತದೆ, ಅವನ್ನೆಲ್ಲ ಕಿತ್ತಾಕಾದ್ಮೇಲೆ ಒಂದೊಂದ್ ರನ್ನರಿಗೆ ಸೆಂಟ್ರಲ್ಲಿ ಒಂದೊಂದ್ ಮರ ಕೊಟ್ಕೊಂಡ್ಬಿಟ್ಟಿವಿ. ಆ ಮರ ಕೆಡುತ್ತಿದಂಗೆ ಫುಲ್ ಸೆಂಟ್ರಿಂಗ್ ಎಲ್ಲ ಬಿದ್ದೋಗುತ್ತೆ. ಅದ್ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ, ಅದಕ್ಕೆ ಒಳಗಡೆ ವಿಡಿಯೋ ಮಾಡ್ತಾ ಇದ್ದೆ. ನೋಡಿ, ಒಳಗಡೆ ಎಲ್ಲ ಫುಲ್ ಮರ ಎಲ್ಲ ಕಿತ್ತಾಕ್ಬಿಟ್ಟು ಸೆಂಟ್ರ್ ರನ್ನರ್ಗೆ ಒಂದೊಂದ್ ಮರ ಕೊಟ್ಟಿದೀನಿ ಅಷ್ಟೇ. ಅದನ್ನ ಈಗ ಈಚೆಯಿಂದ ಹುಷಾರ ಹೊಡಿಬೇಕು, ಇಲ್ಲಾಂತಂದ್ರೆ ಮಕ ಇಲ್ಲ ಕೈ ತೋಗ್ಬಿಡುತ್ತೆ. ಆಮೇಲೆ ಅದ್ರ ಕೆಳಗಡೆ ಯಾರು ಇರಬಾರ್ದು. ಬ್ಲಾಕು, ಇಟ್ಕೆ ಪಟ್ಕೆ ಅದು ಇದು ಏನಾರು ಇದ್ರೆ ತೆಗೆದು ಬಿಡ್ಬೇಕು. ಅವೆಲ್ಲ ಏನಾರು ಇದ್ರೆ ಏನಾಗುತ್ತೆ ಅಂತಂದ್ರೆ ಸೀಟ್ ಬೆಂಡ್ ಆಗ್ಬಿಡುತ್ತೆ, ಇಲ್ಲಾಂದ್ರೆ ರನ್ನರ್ ಮುರಿದೋಗುತ್ತೆ, ಮೇಸ್ತ್ರಿಗಳಿಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಮಡಿಕೋಬಾರ್ದು, ಕ್ಲೀನಾಗಿ ಕೆಡವ್ ಬಿಡ್ಬೇಕು. ಈಗ ನೋಡಿ ಬೀಳುತ್ತೆ ದಬಾರ್ ಅಂತ. ಇದೆ ಲಾಸ್ಟ್ ಮರ, ಈ ಮರದ ಮೇಲೆ ಫುಲ್ ಲೋಡ್ ಎಲ್ಲ ಈ ಮರದ ಮೇಲೆ ನಿಂತೈತೆ. ನೋಡಿ ಆಲ್ರೆಡಿ ಸ್ವಲ್ಪ ಕೆಳಗಡೆ ಬಂದೈತೆ ನೋಡಿ, ಅದು ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೋಡಿ ಬಂತು ಬಂತು, ಇನ್ನೇನ್ ಬೀಳೋ ಮೂಮೆಂಟ್ ಐತೆ. ಈ ಟೈಮಲ್ಲಿ ಯಾರು ಅದ್ರ ಕೆಳಗಡೆ ಹೋಗ್ಬಾರ್ದು, ಹೋಗ್ದಂಗ್ ನೋಡ್ಕೋಬೇಕು ಹುಷಾರಾಗಿ. ಒಂದ್ ಸ್ವಲ್ಪ ಕಚ್ಕೊಂಡಿತ್ತು ಮೂಲೆ ಮೂಲೆಯಲ್ಲಿ, ಅದಕ್ಕೆ ಮರ ತಂಗ್ ಗುದಿತಾ ಇದ್ದೆ, ನಾನೇ ಗುದಿತಾ ಇರೋದು. ಇನ್ನೇನ್ ಬಂತು ಅನ್ಕಳಿ, ಬಿತ್ತು ಬಿತ್ತು ಅನ್ಕಳಿ. ಬಿತ್ತು ಫ್ರೆಂಡ್ಸ್, ದಬಾರ್ ಅಂತ ಬೀಳ್ತು, ಫುಲ್ ಸೌಂಡ್ ಬರ್ತದೆ. ಇದಾದ್ಮೇಲೆ ಮೆಟ್ರೋಲ್ಸ್ ಎಲ್ಲ ಕೆಳಗಡೆ ಎಸ್ತು, ಕೆಳಗಡೆ ಎಷ್ಟಾದ್ಮೇಲೆ ಗಾಡಿ ಲೋಡ್ ಮಾಡ್ಕೊಂಡು, ಅದಾದ್ಮೇಲೆ ಕೈ ಈ ತರ ಆಗಿತ್ತು ಫ್ರೆಂಡ್ಸ್. ಆಯಿಲ್ ಯಾಕೆ ಅಂತಂದ್ರೆ ಚಾಪೆ ಅದು ಇದು ಆಯಿಲ್ ಹಾಕಿರ್ತೀವಿ ಎಲ್ಲ, ಅದನ್ನೆಲ್ಲ ತಿರ್ಗಾ ಸೀಟ್ ಮುಡ್ತೀವಲ್ಲ, ಆ ತರ ಆಗುತ್ತೆ. ರಾಮಣ್ಣಂಗೂ ಅಷ್ಟೇ, ಸೆಂಟ್ರಿಂಗ್ ಕೆಲಸ ಯಾರ್ಯಾರು ಮಾಡ್ತಾರ ನೋಡಿ ಅವ್ರಿಗೆಲ್ಲ ಕೈ ಆ ತರ ಆಗೇ ಆಗಿರುತ್ತೆ, ಏನು ಮಾಡಕ್ಕಾಗಲ್ಲ. ಸೋಪಾಗಿ ತೊಳ್ಕೊಂಡ್ರೆ ಹೋಗುತ್ತೆ. ಮೇಲಿಂದ ಎಲ್ಲ ಕೆಳಗಡೆ ಎಸ್ತಿದೆ ಮೆಟ್ರಲ್ಸ್ ಎಲ್ಲ ಗಾಡಿಗೆ ತುಂಬ್ಕೊಂಡಾದ್ಮೇಲೆ ಪೈನ ಒಟ್ಟು ಟೋಟಲ್ ಗಾಡಿ ಈ ತರ ಲೋಡ್ ಆಗಿತ್ತು ನೋಡಿ, ಈ ತರ ಲೋಡ್ ಮಾಡ್ಕೊಂಡಿದ್ದು. ಇದು ಟಾಟಾ ಇಂಟ್ರಾ ಗಾಡಿ, ಇದು ತುಂಬಾ ಚೆನ್ನಾಗೈತೆ. ತಗೊಳಗಿದ್ರೆ ಯಾರಾದ್ರು ತಗೊಳೋದಿದ್ರೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಟಾಟಾ ಅಂದ್ರೆ ಟಾಟಾ ಅಷ್ಟೇ ಫ್ರೆಂಡ್ಸ್. ಅದಾದ್ಮೇಲೆ ಈ ತಾತ ಸಿಕ್ಕಿತ್ತು, ಈ ತಾತನ್ ಮಾತಾಡ್ಸ್ಕೊಂಡು ತಾತನ್ ಮಾತಾಡಿಸ್ದೆ. ಏನ್ ತಾತ, ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ಚೆನ್ನಾಗಿದ್ಯಾ, ಏನ್ ಮಾಡ್ತಾ ಇದ್ಯಾ ಅಂತಂದೆ. ಏನ್ ತಾತ ಫುಲ್ಲು ಸೀರಿಯಸ್ ಆಗಿ ನೋಡ್ತಾ ಇತ್ತು, ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟೆ ಫ್ರೆಂಡ್ಸ್, ನನಗೆ ಏನಾರು ಬೈದಿತ್ತು ಅಂತ. ಅದಾದ್ಮೇಲೆ ನಿಮಗೆ ಅಲ್ಲೋಗಿ ವಿಡಿಯೋ ಮಾಡಿ ಹಾಕ್ತೀನಿ, ತಿರ್ಗಾ ಬಿಲ್ಡಿಂಗ್ ತಕ್ಕೆ ನೋಡಿ ಹೋಗ್ತಾ ಇದೆ ಫ್ರೆಂಡ್ಸ್. ಇದು ಆಂಕ್ಲಕೊಪ್ಪ ಬಿಲ್ಡಿಂಗು, ಆಂಕ್ಲಕೊಪ್ಪದಲ್ಲಿ ಇದು ನಾವು ಕೆಲಸ ಮಾಡ್ತಾ ಇರೋದು. ಇದು 2ನೇ ಆಫ್ಟರ್. ಕೆಳಗಡೆ ಆಫ್ಟರ್ ಆಗಲೇ ಮಾಡಿಸಿ ತುಂಬಾ ದಿವಸ ಆಗಿದೆ. ಇದು ಮೇಲೆ ಇನ್ನೊಂದು ರೂಮ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿ ಮಾಡಿಸ್ಕೊಂತಾ ಇರೋದು.
ಪರವಾಗಿಲ್ಲ, ಇದು ಸುಮಾರಾಗಿ ಚಿಕ್ಕದೆ. ಅದಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ತಾಮನ್ ನಮ್ಮನೆ ತವಾಗ್ತೆ ಗಾಡಿ. ಇವತ್ ಲೋಡ್ ಇಳ್ಸಕ್ ಆಗಲ್ಲ, 6 ಗಂಟೆ ಆಗಿತ್ತು ಆಗ್ಲೇ. ಅದಕ್ಕೋಸ್ಕರ ತಾಮನ್ ಮನೆ ತವಾಗ್ತೆ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಇಷ್ಟ ಆದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವ್ಯಾವ ತರ ವಿಡಿಯೋ ಮಾಡಬೇಕು ಅಂತೇಳಿ ಮಾಡ್ತೀನಿ. ಓಕೆ, ಮತ್ತೆ ಸಿಗೋಣ, ಮತ್ತೆ ಸಿಗ್ತಾ ಇರೋಣ. ಇದೇ ತರ ಕಂಟೆಂಟ್ ಬರ್ತಾ ಇರ್ತದೆ, ವಿಡಿಯೋಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್, ಟಾಟಾ.